ಫೆಬ್ರವರಿ 17ರಂದು ವಾಡಿ ಪಟ್ಟಣದ ಅಭಿವೃದ್ಧಿಗಾಗಿ ಬೃಹತ್ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ಜನಧ್ವನಿ ಜಾಗೃತಿ ಸಮಿತಿ ಅಧ್ಯಕ್ಷ ವೀರಭದ್ರಪ್ಪ ಆರ್ಕೆ ತಿಳಿಸಿದರು. ವಾಡಿ ಪಟ್ಟಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ ರೈಲ್ವೆ ನಿಲ್ದಾಣದ ಮುಂದೆ ದಿನವಿಡೀ ಹೋರಾಟ ನಡೆಯಲಿದೆ. ಹೀಗಾಗಿ ಪಟ್ಟಣದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಮಿತಿಯ ಗೌರವಾಧ್ಯಕ್ಷ ವಿಕೆ ಕೆದ್ಲಾಯಿ, ಸಿದ್ದಯ್ಯ ಶಾಸ್ತ್ರಿ, ಜಯದೇವ್, ರಮೇಶ್ ಮಾಷಾಳ್, ಮೊಹಮ್ಮದ್ ಯೂಸಿಫ್, ಹರಿಶ್ಚಂದ್ರ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಬೇಕಾಗಿರ್ತಕ್ಕಂಥ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಮೂತ್ರಾಲಯಗಳು. ಅದು ಕೂಡ ಎಷ್ಟು ಅಸಹ್ಯ ಅಂತ ಹೇಳಿದ್ರೆ ಒಂದು ನಾಗರಿಕ ಸಮಾಜ ಇವತ್ತು ತಲೆ ಎತ್ತಿ ತಿರುಗಲಿಕ್ಕೆ ಆಗೋದಿಲ್ಲ. ಜನ ಬರ್ತಾ ಇದ್ರು ಕೂಡ ಎಷ್ಟೋ ಜನ ಯುವಕರು ಗೋಡೆಗಳ ಆಶ್ರಯವನ್ನು ಪಡ್ಕೊಂಡು ಇವತ್ತು ಮೂತ್ರಾಲಯವನ್ನು ಬಳಸ್ತಕ್ಕಂಥ ಒಂದು ದುಸ್ಥಿತಿ ಇವತ್ತು 70 ವರ್ಷಗಳ ನಮ್ಮ ದೇಶದ ಇತಿಹಾಸದಲ್ಲಿ ಇದನ್ನು ನಾವು ವಾಡಿನಲ್ಲಿ ನೋಡ್ತಾ ಇದ್ದೀವಿ. ಇದು ಒಂದು ಬಹಳ ಅಸಹ್ಯವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಬೇಕಾಗಿದೆ. ಇದು ನಮ್ಮ ಎರಡನೇ ಬಹಳ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ. ಹಾಗಾಗಿ ಈ ಬೇಡಿಕೆಗಳನ್ನು ತಗೊಂಡು ವಿಶೇಷವಾಗಿ ಇವತ್ತು ರಸ್ತೆಗಳು ಕೂಡ ಅಷ್ಟೇ ದುಸ್ಥಿತಿಯಲ್ಲಿದೆ. ಇವತ್ತು ನಮ್ಮ ಬಲರಾಮ್ ಚೌಕ್ನಲ್ಲಿ ಒಂದು ಒಳ್ಳೆ ನಗರ ಅನ್ನುವಂಥ ರೀತಿಯಲ್ಲಿ ನಿರ್ಮಾಣ ಆಗಿದೆ. ಹೋಗೋದಕ್ಕೆ ಒಂದು ಶುದ್ಧವಾದ ರಸ್ತೆನೇ ಇಲ್ಲ. ಮಳೆಗಾಲದಲ್ಲಿ ಬಂದ್ರೆ ಅವರ ಜೀವನ ನರಕಯಾತನೆ ಆಗ್ತಾ ಇದೆ. ಅದಕ್ಕೆ ಹೊಸ ಏರಿಯಾಗಳಿಗೆ ಕೂಡ ಸರ್ಕಾರ ಗಮನ ಹರಿಸಿ ರಸ್ತೆಗಳನ್ನು ನಿರ್ಮಿಸಬೇಕು, ಚರಂಡಿಗಳನ್ನು ನಿರ್ಮಿಸಬೇಕು. ಇವೆಲ್ಲದರ ಒಟ್ಟಾರೆ ವಾಡಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕನ್ನೋ ಉದ್ದೇಶದಿಂದ ನಮ್ಮ ಜನಧ್ವನಿ ಸಂಘಟನೆ ನಾವು ಇದೇ ತಿಂಗಳ ಫೆಬ್ರವರಿ 17ನೇ ತಾರೀಕು ಒಂದು ಪ್ರತಿಭಟನಾ ಧರಣಿಯನ್ನು ಇವತ್ತು ಸಂಘಟಿಸ್ತಾ ಇದ್ದೀವಿ. ಅದರ ಮೂಲಕ ಇವತ್ತು ನಾವು ವಿಶೇಷವಾಗಿ ಆ ಪ್ರತಿಭಟನೆಯ ಮೂಲಕ ಸರ್ಕಾರದ ಅಧಿಕಾರಿಗಳ ಗಮನವನ್ನು ಸೆಳೆಯೋದಿಕ್ಕೆ ಸಂಬಂಧಪಟ್ಟ ಇಲಾಖೆನವರು ಬಂದು ನಮಗೆ ಆಶ್ವಾಸನೆ ಕೊಡುವವರೆಗೂ ಧರಣಿಯನ್ನು ನಾವು ಮುಂದುವರಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಬಂದಿದ್ರಿ. ತಮ್ಮನ್ನು ನಾವಿಲ್ಲಿ ಆಹ್ವಾನಿಸಿದ್ದೀವಿ. ಈ ಒಂದು ಬಹಳ ಮುಖ್ಯವಾಗಿರುವಂಥ ನಮ್ಮ ಬೇಡಿಕೆಗಳಾಗಿದೆ. ಅದರಲ್ಲಿ ವಿಶೇಷವಾಗಿ ಇವತ್ತು ನಾವು ಬಹಳ ಸರ್ಕಾರಕ್ಕೆ ಮತ್ತೆ ಅಧಿಕಾರಿಗಳಿಗೆ ನಾವು ಮತ್ತೆ ಒತ್ತಿ ಹೇಳ್ತಿರೋದೇನು ಅಂದರೆ, ಕೆಲವು ದಿನಗಳಲ್ಲಿ ಈ ರಸ್ತೆ ಮೇಲೆ ಬಿದ್ದಿರುವಂತಹ ಎಲ್ಲ ಏನು ವೇಸ್ಟ್ ಮೆಟೀರಿಯಲ್ಗಳು ಹಾಕಿದ್ದಾರೆ. ಅವರು ರಸ್ತೆ ರಿಪೇರಿ ಮಾಡ್ಕೊಂತ ಹಾಕಿ ಅದನ್ನು ಅಲ್ಲೇ ಬಿಟ್ಬಿಟ್ಟಿದ್ದಾರೆ, ಅದನ್ನು ಶುದ್ಧೀಕರಣಗೊಳಿಸಿ. ಅದರಿಂದ ಈಗ ಹೋಗುವ ವಾಹನಗಳಿಂದ ಧೂಳು ಎಷ್ಟು ಮಟ್ಟಿಗೆ ಆರ್ತಾ ಇದೆ ಅಂದ್ರೆ, ಮುಂದೆ ಹೋಗೋರು ಹಿಂದೆ ಬರೋರು ಯಾರು ಅನ್ನೋದೇ ಗೊತ್ತಾಗಲ್ಲ. ಧೂಳಿನಲ್ಲಿ ಮುಚ್ಚಿ ಹೋಗ್ತಾ ಇದೆ. ಹೀಗಾಗಿ ಒಂದು ಆರೋಗ್ಯದ ದೃಷ್ಟಿಯಿಂದ ನಾವಿವತ್ತು ಅಧಿಕಾರಿಗಳ ಸಂಬಂಧಪಟ್ಟ ವಿಶೇಷವಾಗಿ ಯಾರು ಕಾಂಟ್ರಾಕ್ಟರ್ಸ್ ಇದ್ದಾರೆ ಅವ್ರ ಗಮನಕ್ಕೂ ತರೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮೊದಲು ರಸ್ತೆ ಮೇಲೆ ಬಿದ್ದಿರುವಂತ, ನೀವು ರಸ್ತೆ ರಿಪೇರಿ ಮಾಡ್ಲಿಕ್ಕೆ ಹಾಕಿರುವಂತಹ ವೇಸ್ಟ್ ಮಟೀರಿಯಲ್ ಅನ್ನ ಮೊದಲು ಶುದ್ಧೀಕರಣಗೊಳಿಸಿ, ಆ ನಂತರ ನೀರು ಸಿಂಪಡಣೆ ಮಾಡಿ ಧೂಳು ಬರಲಾರದಂಗೆ ಜನಗಳ ಆರೋಗ್ಯವನ್ನ ಕಾಪಾಡಿ ಅನ್ನುವಂಥದ್ದೇ ನಮ್ಮ ಜನಧ್ವನಿಯ ಬಹಳ ಅವಶ್ಯಕವಾಗಿರುವಂತಹ ಮೊದಲನೇ ಬೇಡಿಕೆ ಇದೆ. ಹೀಗಾಗಿ ಈ ಒಟ್ಟಾರೆಯಾಗಿ ಸುಮಾರು ನಾವು 7-8 ಬೇಡಿಕೆಗಳನ್ನು ಇವತ್ತು ಕೈಗೆತ್ತಿಕೊಂಡು ಜನಧ್ವನಿ ವತಿಯಿಂದ 17ನೇ ತಾರೀಕು ನಾವು ಪ್ರತಿಭಟನಾ ಧರಣಿಯನ್ನ ಮಾಡ್ತಾ ಇದ್ವಿ. ಇಡೀ ವಾಡಿ ಜನತೆಗೆ ನಾವು ಒಂದು ಕಳಕಳಿಯ ಮನವಿ ಮಾಡ್ತೀವಿ, ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಧರಣಿಯಲ್ಲಿ ಬಂದು ಭಾಗವಹಿಸಬೇಕು ಅಂತ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.